ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದ್ರೆ, ಸನಾತನ ಸಿಂಧು ಹರಿಹರ ನಮ್ಮ ಸಂಸ್ಥೆಯ ಒಂದು ಅತ್ಯುತ್ತ ಕಾರ್ಯಕ್ರಮ 150ನೇ ವರ್ಷದ ಒಂದೇ ಮಾತರಂ ಸಂಭ್ರಮಾಚರಣೆಯನ್ನು ನಮ್ಮ ನಗರದಲ್ಲಿ ಅತ್ಯಂತ ಉತ್ಸುಕತೆಯಿಂದ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಾರಂಭ ಆಗ್ತಕ್ಕಂಥದ್ದು ನಮ್ಮ ಕನ್ನಡ ನಾಡಿನ ನಾಡಗೀತೆಯೊಂದಿಗೆ ಪ್ರಾರ್ಥನೆ ಪ್ರಾರಂಭವಾಗತ್ತೆ. ದಯಮಾಡಿ ನಾವೆಲ್ಲ ಎದ್ದು ನಿಂತು ಪ್ರಾರ್ಥನೆಗೆ ಅನುವು ಮಾಡಿಕೊಡ್ಬೇಕಂತ ವಿನಂತಿಸ್ಕೊಳ್ತೀವಿ. जय भारत जननीय तनुजाते, जय हे
ಪ್ರಾರ್ಥನೆಯನ್ನು ಹಾಡಿರ್ತಕ್ಕಂಥ ಶ್ರೀಮತಿ ಮಾಧುರಿ ಶೇಷಗಿರಿ, ಶ್ರೀಮತಿ ಜಯಶ್ರೀ ಶ್ರೀಧರ್ಮೂರ್ತಿ, ಶ್ರೀಮತಿ ಉಮಾ ರವಿ ಭಟ್, ಶ್ರೀಮತಿ ಪದ್ಮಜಾ ಉದಯ್ ಕುಮಾರ್, ಶ್ರೀಮತಿ ಉಮಾಶ್ರೇಷ್ಠಿ ಎಲ್ಲ ಸೋದರಿಯರಿಗೆ ವಂದನೆಗಳು. ಈಗ ಸ್ವಾಗತ ಮತ್ತು ಅತಿಥಿಗಳ ಪರಿಚಯವನ್ನು ಶ್ರೀಯುತ ಆರ್ ಕಾಂತರಾಜ್ ಅವರು ನೆರವೇರಿಸ್ಕೊಡ್ಬೇಕಂತ ವಿನಂತಿಸ್ಕೊಳ್ತೇನೆ. ಆತ್ಮೀಯರೇ, ಶುಭ ಸಂಜೆ. ತಮ್ಮನ್ನೆಲ್ಲ ನೋಡಿದಾಗ, ಈ ಸಮಾರಂಭವನ್ನು ವೀಕ್ಷಿಸಿದಾಗ ಜಾನ್ ಕೀಟ್ಸ್ನ ಒಂದು ಮಾತು ನೆನಪು ಬರುತ್ತೆ. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್. ಒಂದು ಸುಂದರ ವಸ್ತು, ಒಂದು ಸುಂದರ ಸಭೆ, ಒಂದು ಸುಂದರ ಗಹನ ನಾವು ಕೇಳಿದಾಗ ಅದು ಕೊನೆಯವರೆಗೂ ನಮಗೆ ಸಂತೋಷವನ್ನು, ಮುದವನ್ನು ಕೊಡುತ್ತೆ ಅಂತ. ನಾವೆಲ್ಲರೂ ಒಂದೇ, ಜಾತಿ ಒಂದೇ, ಮತ ಒಂದೇ, ನಾವು ಮನುಜರು, ನಾವು ಭಾರತೀಯರು. ದಯಮಾಡಿ ನನ್ನ ಜೊತೆ ತಾವೆಲ್ಲರೂ ಆಡಬೇಕಂತ ಕೋರ್ತೀನಿ. ನಾವೆಲ್ಲರೂ ಒಂದೇ, ಜಾತಿ ಒಂದೇ, ಮತ ಒಂದೇ, ನಾವು ಮನುಜರು, ನಾವು ಭಾರತೀಯರು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ 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 ಮಾತರಂನ 150ನೇ ವಾರ್ಷಿಕೋತ್ಸವ ಅಥವಾ ಸಮಾರಂಭವನ್ನು ಆಚರಿಸಿದ್ದೀವಿ. ಬಂಕಿಮ್ ಚಂದ್ರ ಚಟರ್ಜಿ ಅವರು ಸ್ವರ್ಗದಿಂದ ನಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಕೇಳಿಸ್ಬೇಕಲ್ವಾ? ಜೋರಾಗಿ ಹೇಳಣ್ವಾ? ಒಂದೇ ಒಂದೇ ಒಂದೇ. ಧನ್ಯವಾದಗಳು. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಭಾರತೀಯರಿಗೂ ನನ್ನ ನಮನಗಳು, ಅಭಿನಂದನೆಗಳು, ಸ್ವಾಗತ, ಸುಸ್ವಾಗತ. ರತ್ನಂ ಸಮಾಗಚತಿ ಕಾಂಚನೇನ. ತಾವೆಲ್ಲರೂ ರತ್ನಗಳು. ಮುತ್ತು, ಹವಳ, ವಜ್ರ, ವೈಡೂರ್ಯ, ನೀಲ, ಪಚ್ಚೆ. ಕಾಂಚನ ನಮ್ಮ ಸೂರಿಬೆಲೆ ಚಕ್ರವರ್ತಿಯವರು. ವಜ್ರ, ವೈಡೂರ್ಯ, ರತ್ನಗಳಿಗೆ ಹೆಂಗೆ ಮೌಲ್ಯ ಇರುತ್ತೋ ಬಂಗಾರಕ್ಕೂ ಹಂಗೆ ಮೌಲ್ಯ ಇರುತ್ತೆ. ಅದೇ ಈ ರತ್ನಗಳು ಬಂಗಾರದ ಜೊತೆ ಸೇರಿದಾಗ ಅದರ ಮೌಲ್ಯ ಅತಿ ಹೆಚ್ಚಾಗುತ್ತೆ. ಈ ಸಮಾರಂಭ ರತ್ನಂ ಸಮಾಗಜತಿ ಕಾಂಚನೇನ. ಇವೆರಡನ್ನು ಒಂದು ಮಾಡೋದಕ್ಕೆ ಒಬ್ಬ ಅಕ್ಸಾಲಿಗ ಬೇಕಲ್ವಾ? ಅವರೇ ನಮ್ಮ ಡಾಕ್ಟರ್ ಕಮಿತ್ ಕಮರ್ ಅವರು. ಡಾಕ್ಟರ್ ಕಮಿತ್ ಕಮರ್ ಅವರು ಸನಾತನ ಸಿಂಧು ಸಭೆಯ ಸಂಸ್ಥಾಪಕರು, ಅಧ್ಯಕ್ಷರು. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಪಂಚರತ್ನಗಳು. ನಮ್ಮ ಗುರುವೃಂದದವರು ಪಂಚರತ್ನಗಳು. ಅವರು ತಮ್ಮ ಶಿಷ್ಯವೃಂದದೊಂದಿಗೆ ಈ ಸಭೆಯನ್ನು ಅತ್ಯುತ್ತಮವಾಗಿ ನಿಮ್ಮ ಮನಸ್ಸಿಗೆ ಮುದವನ್ನು, ದೇಶಭಕ್ತಿಯನ್ನು ತುಂಬ್ತಾರೆ. ಅವ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಅವರೆಲ್ಲ ಶಿಷ್ಯವೃಂದಕ್ಕೂ ನನ್ನ ಸ್ವಾಗತ, ಸುಸ್ವಾಗತ. ನವರತ್ನಗಳು. ಸನಾತನ ಸಿಂಧು ಸಂಸ್ಥೆಯ ಎಲ್ಲ ಸದಸ್ಯರುಗಳು, ಕಾರ್ಯಕರ್ತರು, ಸೇವಾಕರ್ತರು ನವರತ್ನಗಳು. ಅವ್ರಿಗೂ ಎಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಈ ಸಭೆಯ ಎಲ್ಲ ಸಮಾಚಾರವನ್ನು ನ್ಯೂಸ್, NEWS, ನಾರ್ತ್ ಈಸ್ಟ್, ವೆಸ್ಟ್, ಸೌತ್, ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ ದಿಕ್ಕಿಗೆ ಪ್ರಸರಿಸಲು, ಬೀತರಿಸಲು ಬಂದಂಥ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ, ಸುಸ್ವಾಗತ. ಈ ಸ್ಟೇಡಿಯಮನ್ನು ಜಿಲ್ಲಾ ಕ್ರೀಡಾ ವಿಭಾಗದವರು ನಮಗೆ ಸಹಾಯ ಮಾಡಿರ್ತಾರೆ. ಅವರೆಲ್ಲ ಸಿಬ್ಬಂದಿ ವರ್ಗದವರೆಗೂ ನನ್ನ ಸ್ವಾಗತ, ಸುಸ್ವಾಗತ. ಆರಕ್ಷಕ ಠಾಣೆ, ಫೈರ್ ಇಂಜಿನ್, DHO ಆಫೀಸ್, ಇದೆಲ್ಲರೂ ನಮಗೆ ಸಹಾಯ ಮಾಡಿರ್ತಾರೆ. ಅವ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಳ ಜನ ತನು ಮನ ಧನ ಸಹಾಯ ಮಾಡಿರ್ತಾರೆ. ಸಮಯದ ಅಭಾವ ಇರೋದ್ರಿಂದ ಎಲ್ಲರ ಹೆಸರನ್ನು ತಗೊಳಕ್ಕಾಗ್ತಾ ಇಲ್ಲ. ಅವರೆಲ್ಲರಿಗೂ ಅನ್ನದಾತ ಸುಖಿನೋ ಭವ ಅಂತ ಬೇಡ್ಕೋತೀನಿ. ಸನ್ಮಾನ್ಯರೇ, ನಮ್ಮ ಬಂಗಾರದ ಬಗ್ಗೆ ಮಾತಾಡ್ಬೇಕೀಗ. ಚಕ್ರವರ್ತಿ ಸೂರಿಬೆಲೆಯವರು ರಾಮಕೃಷ್ಣ ಆಶ್ರಮ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರದಲ್ಲಿ ವ್ಯಾಸಂಗ ಮಾಡಿರ್ತಾರೆ. ರಾಮಕೃಷ್ಣ ಆಶ್ರಮದ ಮೇಲೆ ಭಾಳ ಒಲವು ಇರುತ್ತೆ ಅವ್ರಿಗೆ. ಅವರು ಓದ್ತಾನೆ ದೇಶಭಕ್ತಿ, ರಾಷ್ಟ್ರಭಕ್ತಿಯನ್ನು ಮೈಗೂಡಿಸ್ಕೋತಾರೆ.
ವಿದ್ಯಾನಾಥ್ ಶೇನೆಯವರು ಮತ್ತು ರಾಜೀವ್ ದೀಕ್ಷಿತ್ ಅವರ ಜೊತೆ ಸೇರಿ ರಾಷ್ಟ್ರಭಕ್ತಿ ಸ್ವದೇಶಿ ಆಂದೋಲನದಲ್ಲಿ ತಮ್ಮ ಕೈ ಜೋಡಿಸ್ತಾರೆ. ಅಂಥವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಾನು ಹೆಚ್ಚು ಅವ್ರದ್ದು ಬಗ್ಗೆ ಪರಿಚಯ ಮಾಡೋದಕ್ಕಿಂತ ಅವ್ರ ಭಾಷಣದಿಂದನೇ ನಿಮಗೆ ಅವ್ರು ಏನು ಅಂತ ಗೊತ್ತಾಗುತ್ತೆ. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸನ್ಮಾನ್ಯ BP ಹರೀಶ್ ಅವರು ಹೊನ್ನಾಳಿ ತಾಲೂಕು ಅರ್ಕೇರಿಯಲ್ಲಿ ಹುಟ್ಟಿರ್ತಾರೆ. ಅವರು BA ವ್ಯಾಸಂಗವನ್ನು ದಾವಣಗೆರೆಯಲ್ಲಿ ಮಾಡಿ ಮುಗಿಸಿರ್ತಾರೆ. ಅವ್ರು BA ವ್ಯಾಸಂಗ ಮಾಡಿದ ತಕ್ಷಣವೇ ದಾವಣಗೆರೆ ಕೌನ್ಸಿಲರ್ ಆಗ್ತಾರೆ. 9ನೇ ವಾರ್ಡಲ್ಲ ಸರ್, 9ನೇ ವಾರ್ಡಲ್ಲಿ ಕೌನ್ಸಿಲರ್ ಆಗ್ತಾರೆ. 1983 ಪ್ರಥಮ ಬಾರಿಗೆ MLA ಆಗ್ತಾರೆ. ಅವ್ರ ಬಗ್ಗೆ ತಮಗೆಲ್ಲ ಗೊತ್ತು. ನಮ್ಮ ನೆಚ್ಚಿನ ನಾಯಕರು, ಸಜ್ಜನರು, ಸರಳ ಜೀವಿಗಳು. ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ದೀಪ ಪ್ರಜ್ವಲನ ಹಾಗೂ ತಾಯಿ ಭಾರತಿಗೆ ಪುಷ್ಪಾರ್ಚನೆ. ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ನೆರವೇರಿಸ್ಕೊಡ್ಬೇಕು ಅಂತ ವಿನಮ್ರಪೂರ್ವಕವಾಗಿ ವಿನಂತಿಸ್ಕೊಡುತ್ತೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅತಿಥಿಗಳಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಇರುತ್ತೆ. ಮೊದಲನೇದಾಗಿ ಇವತ್ತಿನ ನಮ್ಮ ಪ್ರಮುಖ ವಕ್ತಾರರು, ಪ್ರಖರ ವಾಗ್ಮಿಗಳು, ಶ್ರೇಷ್ಠ ರಾಷ್ಟ್ರಭಕ್ತರಾಗಿರ್ತಕ್ಕಂಥ ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಹರಿಹರದ ನಾಗರಿಕರ ಪರವಾಗಿ ಹಾಗೂ ಸನಾತನ ಸಿಂಧು ಪರವಾಗಿ ಹಿರಿಯರಾಗಿರ್ತಕ್ಕಂಥ ಬಾಬಣ್ಣವರು, ಶ್ರೀಯುತ ನಲ್ಲೂರು ನಾಗರಾಜ್, ಶ್ರೀ GK ಮಲ್ಲಿಕಾರ್ಜುನ್ ದಯಮಾಡಿ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೆ. ಈ ದಿನದ ನಮ್ಮ ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಗಳು ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ BP ಹರೀಶ್ ಅವರಿಗೆ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವೀರಣ್ಣ ಯಾದವಾಡ್ ಹಾಗೂ ಶ್ರೀ ಪ್ರಕಾಶ್ ಕೋಡೂರವರು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ವಿನಂತಿಸ್ಕೊಳ್ಳಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನಾತನ ಸಿಂಧು ಸಂಸ್ಥೆಯ ಅಧ್ಯಕ್ಷರು, ಹರಿಹರದ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ RR ಕಮಿತ್ಕರ್ ಅವರಿಗೆ ಸುಂದರೇಶ್ ಅವರು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ಕೇಳಿ.
ನಮ್ಮೆಲ್ಲರ ಸುಖ ಸಮೃದ್ಧಿಗೆ ಕಾರಣ ಆಗಿರ್ತಕ್ಕಂಥ ತಾಯಿ ಭಾರತಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ವಿನಂತಿಸ್ಕೊಳ್ತೇನೆ. ಅಮ್ಮ ಇದು ಅವ್ರಿಗೆ ಬೇಕಮ್ಮ. बोलो भारत माता की, बोलो भारत माता की, ವಂದೇ ವಂದೇ. ನಮ್ಮ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಂದಾಗ ಒಂದು ಹೊಸ ಆಲೋಚನೆ ಬಂತು. ನಗರದಲ್ಲಿರ್ತಕ್ಕಂಥ ರಾಷ್ಟ್ರಭಕ್ತರಿಂದ 150ನೇ ವರ್ಷದ ಈ ಸಂಭ್ರಮಾಚರಣೆಯಲ್ಲಿ 150 ಜನ ಏಕಕಂಠದಿಂದ ಒಂದೇ ಮಾತರಂ ಗೀತೆಯನ್ನು ಹಾಡಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮ ಸಾಕಷ್ಟು ಜನ ರಾಷ್ಟ್ರಭಕ್ತರಿಂದ ಬಂದಾಗ ಆ ವಿನಂತಿಯನ್ನು ಸ್ವೀಕರಿಸಿ ನಮ್ಮ 5 ಜನ ಶಿಕ್ಷಕರು ಈಗ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಶ್ರೀಮತಿ ಮಾಧುರಿ ಶೇಷಗಿರಿ, ಶ್ರೀಮತಿ ಜಯಶ್ರೀ ಶ್ರೀಧರಮೂರ್ತಿ, ಶ್ರೀಮತಿ ಉಮಾ ರವಿ ಭಟ್, ಶ್ರೀಮತಿ ಪದ್ಮಜಾ ಉದಯ್ ಕುಮಾರ್, ಶ್ರೀಮತಿ ಉಮಾಶ್ರೇಷ್ಠಿಯವರು 1 ತಿಂಗಳು ನಿರಂತರವಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ತಮ್ಮೆಲ್ಲ ಮನೆಯ ಕೆಲಸಗಳ ಬಿಡುವು ಮಾಡಿಕೊಂಡು ಈ ವಂದೇ ಮಾತರಂ ಗೀತೆಯನ್ನು ಇವತ್ತು ನಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಒಂದು ವಿಶೇಷ ಸಂಗತಿ ಏನಪ್ಪ ಅಂದರೆ ನಮ್ಮೆಲ್ಲರ ಇವತ್ತಿನ ಆಕರ್ಷಣೀಯ ವ್ಯಕ್ತಿ ಹಾಗೂ ತಾಯಿ ಭಾರತೀಯ ಸುಪುತ್ರರಾಗಿರ್ತಕ್ಕಂಥ ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೇಲಿಯವರು ಸಹಿತ ಆ ವಂದೇ ಮಾತರಂ ಗಾಯನದಲ್ಲಿ ಅವರೊಂದಿಗೆ ನಿಲ್ಲಬೇಕು ಅಂತ ಕೇಳ್ಕೊಳ್ತೇವೆ. ಜೊತೆಗೆ ಈಗ ಹರಿಹರದ ಕಲಾವಿದರಾಗಿರ್ತಕ್ಕಂಥ ಆಕಾರ ಸಂಸ್ಥೆಯ ಶ್ರೀಯುತ ರಾಮು ಅವರು ಒಂದು ಉತ್ತಮ ಸಂಸ್ಥೆಯ ಮೂಲಕ ಕೆಲಸಗಳನ್ನು ಸಾಕಷ್ಟು ಕಲಾವಿದರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಬಂಕಿಮಚಂದ್ರ ಚಟರ್ಜಿಯವರ ಮೂರ್ತಿಯನ್ನು ಮಾಡಿದ್ದಾರೆ. ಅದರದ್ದು ಪುಷ್ಪಾರ್ಚನೆಯನ್ನು ಮಾನ್ಯ ಶ್ರೀ ಚಕ್ರವರ್ತಿ ಸೂಲಿಬೆಲೆಯವರು ನೆರವೇರಿಸಿ ವಂದೇ ಮಾತರಂ ಗೀತೆಗೆ ನಮ್ಮೊಂದಿಗೆ ಸೇರ್ಕೊಳ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಶ್ರೀಯುತ ರಾಮು ಅವರವ್ರಿಗೆ ಸಹಕಾರ ಕೊಡಬೇಕು. ಉತ್ತಿಷ್ಟ ಹೇಳಬಾರ್ದು, ಆಜ್ಞೆ ಬರುತ್ತೆ. ಹಿರಿಯರಲ್ಲಿ ಮಧ್ಯಕ್ಕೆ ಬಂದು ನಿಂದಿರ್ತಾರೆ, ಅಲ್ಲಿವರೆಗೂ ತಟಸ್ಥ ಸ್ಥಿತಿ ಒಳಗಿದ್ರೆ ತುಂಬ ಒಳ್ಳೆಯದು. ಚಕ್ರವರ್ತಿ ಸೂಲಿಬೆಲೆ ಅವ್ರ ಕಡೆ ಕೊಡಿ. ಜೈ ಮಾತರಂ. ವಂದೇ
ಮಾತಾ ಕಿ ಜಯ. ಪರಮ ಪೂಜನೀಯ ಭಾರತ ಮಾತೆಗೆ ಹಾಗೂ ಕ್ಷೇತ್ರಪಾಲ ಶ್ರೀ ಹರೇಶ್ವರ ದೇವರಿಗೆ ಮನಸ್ಸಲ್ಲೇ ವಂದಿಸುತ್ತಾ ಈ ವಿಶೇಷ ಸಂಜೆಯ ಉಪಸ್ಥಿತರಾದ ದೇಶಭಕ್ತರಾದ ತಾವೆಲ್ಲರಿಗೂ ಬಂಧು ಭಗಿನಿಯರಿಗೂ ಪತ್ರಕರ್ತರಿಗೂ ಪೊಲೀಸರಿಗೆಲ್ಲ ನನ್ನಿಂದ ವಂದನೆಗಳು. ಕೆಲವು ದಶಕಗಳಿಂದ ಸುಮಾರು 20-30 ವರ್ಷಗಳಿಂದ ನಮ್ಮ ದೇಶದಲ್ಲಿ ಒಂಥರ ಪರಿಸ್ಥಿತಿ ಗಂಭೀರ ಆಗುವಂಥ ಕಾಣುತ್ತೆ. ನಮ್ಮ ಸನಾತನಿ ಆದವನು ಸದ್ಯಕ್ಕೆ ಸುರಕ್ಷಿತ ಇದ್ದಾನೆ, ಮುಂದೆ ಬರುವ ದಿನಗಳು ಸುರಕ್ಷಿತ ಇದ್ದಾನವಿಲ್ಲೋ ಅಂತ ಅವನಿಗೂ ಸಂಶಯನೇ. ಹಾಗೂ ನಮ್ಮ ದೇಶದ ಬೆನ್ನೆಲುಬಾದ ರಾಷ್ಟ್ರಧರ್ಮ ಅದು ಸ್ವಲ್ಪ ಧಕ್ಕೆ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದ್ದು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ರಿಲಿಜಿಯನ್ ಅಲೋನ್ ಈಸ್ ದ ಲೈಫ್ ಆಫ್ ಇಂಡಿಯಾ, ಇಫ್ ಇಟ್ ಡೈಸ್ ಇಂಡಿಯಾ ವಿಲ್ ಡೈ. ರಾಷ್ಟ್ರ ಧರ್ಮ ಇದು ಒಂದೇ ನಮ್ಮ ದೇಶದ ಜೀವ, ಅದು ಹೋದರೆ ನಮ್ಮ ದೇಶ ನಾಶ ಆದಂಗೆ ಅಂತ. ಇವೆಲ್ಲ ವಿಚಾರಗಳು ನಮ್ಮ ಸನಾತನ ಸಿಂಧು ಸದಸ್ಯರು ಅವಾಗವಾಗ ಭೇಟಿ ಆಗ್ತಿರುವಾಗ ಒಂದು ವಿಚಾರ ಬರುತ್ತೆ. ಈ ನಮ್ಮ ಸನಾತನಿ ಇವರಿಗೆ ಸಂಘಟಿತರಾಗಿ ಸುಶಿಕ್ಷಿತರಾಗಿ ಭಾರತ ಮಾತೆಯ ಕಠೋರ ಭಕ್ತರಾಗಬೇಕು. ಜೊತೆಗೆ ನಮ್ಮ ಸಾವಿರಾರು ವರ್ಷದ ಬಂದಿರುವ ರಾಷ್ಟ್ರ ಧರ್ಮ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವೆಲ್ಲ ಬಹಳ ಮುಂದಾಗಬೇಕು. ಜಾತಿ ಧರ್ಮ ಮತ ಇವೆಲ್ಲ ಮತ ಬಿಟ್ಟು ಮೇಲು ಭಾರತ ಮಾತೆಯ ಭಕ್ತರಾಗಿ ಪ್ರತಿ ಮನೆಯಲ್ಲೂ ಭಾರತ ಮನೆಯ ಪೂಜೆ ಆಗಬೇಕು ಅನ್ನೋ ವಿಚಾರವಿನ ಈ ಸನಾತನ ಸಿಂಧು ಅದರ ವಿಚಾರ ಇದೆ. ಈಗ ಈ ವಿಚಾರಕ್ಕೆ ತಕ್ಕಂತೆ ಹೋದ ವರ್ಷ ಸನಾತನ ಸಿಂಧು ಹರಿಹರದಲ್ಲಿ ಹುಟ್ಟಿದೆ. ಕೆಲವು ತಿಂಗಳಲ್ಲೇ ಸನಾತನ ಸಿಂಧು ವತಿಯಿಂದ ನಿತ್ಯ ಸ್ತೋತ್ರಗಳು ಅಂತ ಕಿರು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ. ಇದರ ಉದ್ದೇಶ ಪ್ರತಿಯೊಂದು ಮನೆಯಲ್ಲೂ ಪ್ರತಿ ತಾಯಿಯಂದರು ಮಕ್ಕಳು ಸಹ ಕೆಲವು ಮೋಸ್ಟ್ ಬೇಸಿಕ್ ಸಂಸ್ಕೃತದ ಶ್ಲೋಕ ಅದನ್ನ ಪಠನೆ ಆಗಬೇಕು. ಅದು ನಮ್ಮಲ್ಲಿ ಒಂದು ಶಿಸ್ತು ಬರುವಂಥದ್ದು, ಮನಸ್ಸು ಒಳಗಿಂದ ಬದಲಾವಣೆ ಆಗುವಂಥದ್ದನ್ನು ನಿತ್ಯ ಸ್ತೋತ್ರಗಳನ್ನು ಸುಮಾರು ನಾವು ಪ್ರಕಟಣೆ ಮಾಡಿದ್ದೀವಿ. ಹೀಗೆ ನಾವು ಅವಾಗವಾಗ ಭೇಟಿ ಆಗ್ತಿರುವಾಗ ಒಂದೇ ಮಾತರಂ 150 ವರ್ಷದ ಸಂಭ್ರಮ ಅಂತ ಗೊತ್ತಾದ ಮೇಲೆ ಇದನ್ನು ಯಾಕೆ ನಮ್ಮ ಹರಿಹರದ ಜನಗಳಿಗೆ ಒಂದೇ ಮಾತರಂ ಬಗ್ಗೆ ಪೂರ್ಣ ಮಾಹಿತಿ ಕೊಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕಳೆದ 2-3 ತಿಂಗಳಿಂದ ಸತತ ಪ್ರಯತ್ನ ಮಾಡಿ ಅದರ ಫಲ ಇವತ್ತು ಕಾಣ್ತಾ ಇದ್ದೀವಿ. ಒಂದೇ ಮಾತರಂ ಇದು ಕೇವಲ ರಾಷ್ಟ್ರಗೀತೆ ಅಲ್ಲ, ಇದು ಒಂದು ಮಂತ್ರ. ಇದು ನನಗೆ ಸುಮಾರು ನಾನು ಬಹಳ ದಿನ ಓದಿದ್ದೆ ಪುಸ್ತಕ. ಒಂದೇ ಮಾತರಂ ಆರಂಭದಲ್ಲಿ ಅದರ ಎಷ್ಟು ಮಂತ್ರ ಎಲ್ಲರ ಬಾಯಲ್ಲಿ ಇತ್ತು ಅಂತಂದರೆ, ಬ್ರಿಟಿಷ್ನವರು ಒಂದು ಕಾನೂನು ಮಾಡಿದರು, ಯಾರಾದರೂ ಒಂದೇ ಮಾತರಂ ಹೇಳಿದ್ರೆ ಅವನಿಗೆ 30 ಚಡಿ ಏಟು ಅಂತ. ಅವನು ಬಾಲಕ ಇರ್ಬೋದು, ವೃದ್ಧ ಇರಬೇಕು. ಅಂದರೆ ಸ್ವತಂತ್ರ ಭಾಳ ದೊಡ್ಡದಾಗಿ ಕೊಟ್ಟಿರುವಂಥ ವೇವ್ ಅಂತಂದರೆ ಒಂದೇ ಮಾತರಂ. ಅಕಸ್ಮಾತ್ ಒಂದೇ ಮಾತರಂ ಇದ್ದಿದ್ದಿಲ್ಲ ಅಂತಂದರೆ ಜನಗಳಿಗೆ ಸ್ಫೂರ್ತಿ ಪಡೆಯುವಂಥದ್ದು ಯಾರೂ ಇದ್ದಿದ್ದಿಲ್ಲ. ಅದನ್ನು ನಾವು ನಮ್ಮ ಜನಗಳಿಗೆ ಮುಂದೆ ಇಟ್ಟು ಅದರ ಪರಿಚಯ ಮಾಡಿಸ್ಬೇಕು ಅಂತೇಳಿ ಬಹಳ ಶ್ರಮ ಹಾಕಿದ್ದೀವಿ. ಅದರ ಫಲ ಇವತ್ತಿದೆ. ಇದರ ಬಗ್ಗೆ ಒಳ್ಳೆಯ ಮಾಹಿತಿಗೆ ಹೇಗೆ ಮಾಡಬೇಕು ಅಂತಂದಾಗ ಚಕ್ರವರ್ತಿ ಸೂಲಿಬೆಲೆಯವರು ನಮಗೆ ಹೊಳೀತು, ಅವ್ರಿಗೂ ಪ್ರಯತ್ನ ಮಾಡಿದ್ವಿ. ಚಕ್ರವರ್ತಿ ಸೂಲಿಬೆಲೆಯವ್ರದ್ದು ನಂದು ಬಹಳ ಪರಿಚಯ. 1996 ಇಸ್ವಿ ಒಳಗೆ ಅವರು ಫಸ್ಟ್ ಇಯರ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಇದ್ದಾಗ ನಮ್ಮ ರಾಮಕೃಷ್ಣ ಆಶ್ರಮದ ರಾಮಕೃಷ್ಣ ವಿದ್ಯಾರ್ಥಿ ಬಂದರು ವಿದ್ಯಾರ್ಥಿ ಅವರು. ಅವಾಗಿಂದ ಪರಿಚಯ. ಅಂದಿನಿಂದ ಇಲ್ಲಿಯ ತನಕ ಅಷ್ಟೇ ಅಲ್ಲದೆ ಅವರು ಬಾಲ್ಯ ಸಂಘದ ಸ್ವಯಂ ಸೇವಕರು ಸಹ ಮತ್ತು ಮುಂದಿನ ಶಿಕ್ಷಣ ರಾಮಕೃಷ್ಣ ಆಶ್ರಮದಲ್ಲಿ ಸಿಕ್ಕರು. ಅವರು ಒಂದೇ ವಿಚಾರಧಾರೆಯಲ್ಲಿ ಒಂದೇ ನಿಧಾನ ಹೊಂಡ್ತಾ ಇದ್ದಾರೆ. ಅದಕ್ಕೊಂದು ನೀತಿ ಶಕ್ತಿಯಲ್ಲಿ ಒಂದು ಮಾತಿದೆ,
ನ್ಯಾಯಾತ್ ಪಥಂ ಪರಿಚರಂತಿ ಪದಂ ನ ಧೀರ ಅಂತ. ನ್ಯಾಯ ರೀತಿಯಲ್ಲಿ ಯಾರು ಒಂದೇ ಥರ ಹೋಗ್ತಾನೆ ಅವನು ಪದಂ ಧೀರ ಪುರುಷ ಅಂತ. ನನಗೆ ಹೆಮ್ಮೆ ಅನಿಸುತ್ತೆ, ಚಕ್ರವರ್ತಿ ಸೂಲಿಬೆಲೆಯವರು ಈ ಧೀರ ಪುರುಷದಲ್ಲಿ ನಾವು ಒಬ್ಬರಿದ್ದಾರೆ ಅಂಥೇಳಿ. ಅವರಿಂದ ನಾವೆಲ್ಲ ಸ್ಫೂರ್ತಿ ತಗೊಳ್ಬೇಕು. ಇದಾದ ಮೇಲೆ ಅವರು ಉಪನ್ಯಾಸ ಅವ್ರು ಕೇಳಬೇಕು. ಹೀಗಾಗಿ ನಮ್ಮಲ್ಲಿ ಮನಸ್ಸಲ್ಲಿ ಇರುವಂಥ ದೇಶಭಕ್ತಿ ಜಾಗೃತ ಆಗಬೇಕು. ಮತ್ತು ಎಲ್ಲರ ಬಾಯಲ್ಲೂ ಒಂದೇ ಮಾತರಂ ಮಾಡಬೇಕು. ಒಂದೇ ಮಾತರಂ ಬಿಟ್ಟೇನಿಲ್ಲ. ನಂತರ ಪ್ರತಿಯೊಂದು ಮನೆಯಲ್ಲೂ ಸಹ ಭಾರತ ಮಾತೆಯ ಪೂಜೆ ಆಗಬೇಕು ಅಂತ ಆಶಯ. ಮುಂದೆ ನಮ್ಮ ಶಾಸಕರಿದ್ದಾರೆ, ಅವರು ಹೇಳ್ತಾರೆ. ಮುಖ್ಯವಾಗಿದ್ದು ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಬಹಳ ಸ್ಫೂರ್ತಿ ತಗೊಂಡು ಅಪ್ಪಟ ಭಾರತ ಮಾತೆಯ ಭಕ್ತರಾಗೋಣ ಅಂತ ಇಷ್ಟಪಡುತ್ತಾ ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು ಡಾಕ್ಟರ್ ಕಮಿತ್ಕರ್ ಅವರಿಗೆ. ಈಗ ಈ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಹರಿಹರ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದ ಶ್ರೀಯುತ ಬಿ ಪಿ ಹರೀಶ್ ಅವರು 4 ನುಡಿಗಳನ್ನು ಪ್ರಸ್ತುತಪಡಿಸ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ಳಿ. ಎಲ್ಲರಿಗೂ ಒಂದೇ ಮಾತರಂ ದೇಶಭಕ್ತಿ ಗೀತೆಯ 150ನೇ ವರ್ಷದ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಡಾಕ್ಟ್ರವರು ವೇದಿಕೆ ಮೇಲೆ ಬರ್ರಿ ಅಂದರು. ನಾನು ಹೇಳಿದೆ, ಪರಿವಾರದ ಯಾವುದೇ ಸಭೆ ನಾನು ವೇದಿಕೆ ಮೇಲೆ ಕೂತಿಲ್ಲ ಅಂತ. ಆಗ ಡಾಕ್ಟ್ರ್ ಹೇಳಿದರು, ಇದು ಪರಿವಾರದ ಕಾರ್ಯಕ್ರಮ ಅಲ್ಲ ಅಂದರು. ಅದಕ್ಕೆ ನಾನು ಹೇಳಿದೆ, ಯಾರು ದೇಶಕ್ಕೋಸ್ಕರವಾಗಿ ದೇಶ ಪ್ರೇಮವನ್ನು ಬೆಳೆಸ್ತಾರೋ ಅವರೆಲ್ಲ ನಮ್ಮ ಪರಿವಾರದವರು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ವಿಚಾರಗಳನ್ನು ತಿಳಿಸಲು ಆಗಮಿಸಿರ್ತಕ್ಕಂಥ ಚಕ್ರವರ್ತಿ ಸೂಲಿಬೆಲೆಯವರು, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ರಘುನಾಥ್ ಕಮಿತ್ಕರ್ ಅವರೇ, ಈ ಒಂದು ಭಾಳಷ್ಟು ಸಂತೋಷ ಪಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಪ್ರಾರ್ಥನೆ ಮಾಡಿದ ಎಲ್ಲ ತಾಯಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರ ಭಕ್ತರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಇವತ್ತು ದೇಶಕ್ಕೆ ಭಾಳ ಅವಶ್ಯಕತೆ ಇರ್ತಕ್ಕಂಥ ಕಾರ್ಯಕ್ರಮವನ್ನು ಈ ನಮ್ಮ ದಾವಣಗೆರೆಯ ಡಾಕ್ಟರ್ ಕಮಿತ್ಕರ್ ಅವರ ತಂಡ ಏನು ಆಯೋಜನೆ ಮಾಡಿದೆ, ಭಾಳಷ್ಟು ನನಗೆ ಹೆಮ್ಮೆಯನ್ನು ತಂದಿದೆ. ಈ ರೀತಿಯ ಕಾರ್ಯಕ್ರಮದ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ದೇಶದ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಧರ್ಮದ ಬಗ್ಗೆ ತಿಳಿಸ್ತಕ್ಕಂಥ ಕಾರ್ಯಕ್ರಮಗಳು ಆಗ್ತಕ್ಕಂಥ ಶಕ್ತಿ ಕಮಿತ್ಕರ್ ಡಾಕ್ಟ್ರವರ ತಂಡಕ್ಕೆ ಆ ಭಾರತಾಂಬೆ ನೀಡಲಿ ಅಂಥೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಾವು ನೀವೆಲ್ಲ ಏನು ಕಾತುರರಾಗಿದ್ದೀವಿ, ಪ್ರಮುಖ ಭಾಷಣಕಾರರಿಗೆ ನಾನು ಸಮಯವನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ ಒಂದೇ. ಧನ್ಯವಾದಗಳು. ಬಂಧುಗಳೇ, ತಾವೆಲ್ಲ ಅತ್ಯಂತ ಕಾತರದಿಂದ, ಅಪೇಕ್ಷೆಯಿಂದ, ಅಭೀಪ್ಸೆಯಿಂದ ಪ್ರಮುಖ ವಕ್ತಾರರ ಮಾತುಗಳನ್ನು ಆಲಿಸಲಿಕ್ಕೆ ಕಾಯ್ತಾ ಇದ್ದೀರಿ. ಆದರೆ ಒಂದೇ ಮಾತರಂ ಗೀತೆಯನ್ನು ಕಳೆದ 1 ತಿಂಗಳಿಂದ ನಿರಂತರವಾಗಿ ಅವರಿಗೆಲ್ಲ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಕರಿಗೆ ಇಲ್ಲಿ ಕರೀತಾ ಇದ್ದೀವಿ. ಕಾರಣ, ಆ ಎಲ್ಲ ಗಾಯನ ಮಾಡಿರ್ತಕ್ಕಂಥ ಮಾತೆಯರಿಗೆ ಮತ್ತು ಸೋದರರಿಗೆ ಸಮಿತಿ ವತಿಯಿಂದ ಸರ್ಟಿಫಿಕೇಟ್ ಕೊಡಬೇಕಾಗಿದೆ. 150 ಜನಕ್ಕೂ ಇವ್ರ ಬಳಿನೇ ತೆಗೆದುಕೊಳ್ಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ. ಆದರೆ ಸಮಯದ ತೊಂದರೆ ಇದೆ. ಹಾಗಾಗಿ ಆ ಹೇಳ್ಕೊಟ್ಟಿರ್ತಕ್ಕಂಥ ಒಬ್ಬೊಬ್ಬ ಶಿಕ್ಷಕರನ್ನು ಕರಿತೇನೆ. ದಯಮಾಡಿ ಅವರು ಬಂದು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರಿಂದ ಆ ಸರ್ಟಿಫಿಕೇಟನ್ನು ಇಸ್ಕೊಂಡು ತೆಗೆದುಕೊಂಡು ನಂತರ ಅವರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಬೇಕು. ಮೊದಲನೇದಾಗಿ ಶ್ರೀಮತಿ ಮಾಧುರಿ ಶೇಷಗಿರಿ, ದಯಮಾಡಿ. ಹಾಗೆ
ಶ್ರೀಮತಿ ಉಮಾ ರವಿ ಭಟ್ ತುಂಬ ಶ್ರಮ ತೆಗೆದುಕೊಂಡು ಅವ್ರಿಗೆ ತುಂಬ ಸೊಗಸಾಗಿ ಹೇಳ್ಕೊಟ್ಟಿದ್ದಾರೆ. ತಾವೆಲ್ಲ ಕೇಳಿದಿರಿ. ಆ ಎಲ್ಲ ಶಿಕ್ಷಕರಿಗೆ ವಂದನೆಗಳು. ಶ್ರೀಮತಿ ಜಯಶ್ರೀ ಶ್ರೀಧರ್ ಮೂರ್ತಿ, ಶ್ರೀಮತಿ ಜಯಶ್ರೀ ಶ್ರೀಧರ್ ಮೂರ್ತಿ, ಪದ್ಮಜ ಉದಯ್ ಕುಮಾರ್, ಶ್ರೀಮತಿ ಉಮಾ ಕೆ ಅಣ್ಣ ಆಗಲ್ಲ ಅದಕ್ಕೆ, ಎಲ್ಲ ಶಿಕ್ಷಕರಿಗೆ ಸಮಿತಿಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ನಿಮ್ಮ ಶ್ರಮದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬಂದಿದೆ. ಅದಕ್ಕಾಗಿ ಶ್ರಮ ವಹಿಸಿರ್ತಕ್ಕಂಥ ತಮಗೆಲ್ಲ ಸಮಿತಿ ಹಾಗೂ ನಗರದ ನಾಗರಿಕರು ಆಭಾರಿಗಳಾಗಿದ್ದಾರೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.